ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್ ಅವರ ಸುಪುತ್ರಿ ಕುಮಾರಿ ಪ್ರಾರ್ಥನಾ ಹಾಗೂ ಸುಪುತ್ರರಾದ ಚಿರಂಜೀವಿ ಸೂರಜ್ ಇವರ 5ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವು ಮಂಗಳವಾರ ಸಾಯಂಕಾಲ ಅದ್ಧೂರಿಯಾಗಿ ಜರುಗಿತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್ ರವರ ಸುಪುತ್ರಿ ಕುಮಾರಿ ಪ್ರಾರ್ಥನಾ ಮತ್ತು ಚಿರಂಜೀವಿ ಸೂರಜ್ ಇವರ 5ನೇ ವರ್ಷದ ಹುಟ್ಟುಹಬ್ಬ ಸಮಾರಂಭವು ಮಂಗಳವಾರ ದಿನಾಂಕ 5ನೇ ಆಗಸ್ಟ್ 2025 ಸಂಜೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ESIC ಆಸ್ಪತ್ರೆಯ ಎದುರುಗಡೆ ಇರುವ ಕೇತಕಿ ಗಾರ್ಡನ್ ನಲ್ಲಿ ಆಯೋಜಿಸಲಾಗಿತ್ತು. ಈ ಹುಟ್ಟುಹಬ್ಬ ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ ಸೇರಿದಂತೆ ಇತರೆ ಅನೇಕ ಜನ ಮುಖಂಡರುಗಳು ಆಗಮಿಸುವ ಮೂಲಕ ಕುಮಾರಿ ಪ್ರಾರ್ಥನಾ ಮತ್ತು ಚಿರಂಜೀವಿ ಸೂರಜ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ರಾಧಿಕಾ ಮತ್ತು ಶ್ರೀ ಉದಯ್ ಪಾಟೀಲ್ ದಂಪತಿಗಳು ಬಂದಂತಹ ಎಲ್ಲಾ ಅತಿಥಿ ಗಣ್ಯರಿಗೆ ಬರಮಾಡಿಕೊಂಡು ಸ್ವಾಗತಿಸಿ ಧನ್ಯವಾದಗಳನ್ನ ಅರ್ಪಿಸಿದರು. ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಗುಲ್ಬರ್ಗಾ ದೂರದರ್ಶನ ಕೇಂದ್ರವನ್ನು ಮುಚ್ಚದಂತೆ ಇಂದು ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯಲ್ಲಿ ಇರುವ ದೂರದರ್ಶನ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಸಾರುತ್ತಿರುವ ಗುಲ್ಬರ್ಗಾ ದೂರದರ್ಶನ ಕೇಂದ್ರ ಮುಚ್ಚದಂತೆ ಕರ್ನಾಟಕ ನವನಿರ್ಮಾಣ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯಲ್ಲಿ ಇರುವ ದೂರದರ್ಶನ ಕೇಂದ್ರದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಕೇಂದ್ರ ಸರ್ಕಾರಕ್ಕೆ ಮನೆಯಾಳ ಕೇಂದ್ರ ಸರ್ಕಾರಕ್ಕೆ ಕುಂಟು ನೆಪ ಹೇಳಿ ದೂರದರ್ಶನ ಬಂದ್ ಮಾಡಲು ಹೊರಟಿರುವ ಕೇಂದ್ರ ಸರ್ಕಾರಕ್ಕೆ ಕಾನೂನು ಎಲ್ಲಿವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ बोलो भारत माता की ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಭಾಗದ ಏನು ದೂರದರ್ಶನ 1977ರಲ್ಲಿ ಮೊದಲ ಬಾರಿಗೆ ಏನು ಸ್ಥಾಪನೆ ಆಗಿತ್ತು, ಅದು ಕಲಬುರಗಿದ್ದಲ್ಲಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತೇನು ಜನರಿಗೆ ದಾರಿ ತಪ್ಪಿಸಿ ದೂರದರ್ಶನ ಏನು ಹಂತವಾಗಿ ಬಂದ್ ಮಾಡಕ್ಕೆ ಹೊರಟಿದೆ. ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ದೂರದರ್ಶನ ಬಂದ್ ಮಾಡಿದ್ರೆ ಮತ್ತೆ ಇವತ್ತು ಬೇರೆ ಹಂತವಾಗಿ ಹೋರಾಟ ಮಾಡ್ಬೇಕಾಗ್ತದ. ಏನು ನೀವು ಕುಂಟು ನೆಪ ಹೇಳಿ ಮೊದಲೇ ದೂರದರ್ಶನದಲ್ಲಿ ಕೃಷಿ ಸಮಸ್ಯೆ ಇದ್ದ ಕೃಷಿದು ಏನು ಒಳ್ಳೆ ಸಂದೇಶಗಳನ್ನು ತೋರಿಸ್ತಾ ಇದ್ರಿ, ಮತ್ತೆ ಕಲಾವಿದರ ಏನು ಇವತ್ತು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ರಿ, ಯಾವುದೂ ಕೂಡ ಇವತ್ತು ಜನರಿಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಹಿಂದೂ ಕೂಡ ಹೋರಾಟ ಮಾಡಿದ್ದೀವಿ. ಈ ಕೂಡ ನಾವು ನಿಮ್ ಗಮನಕ್ಕೆ ತರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. ಇದು ಒಳ್ಳೆಯ ದೂರದರ್ಶನ. ಹಾಗೆ ಆದ ಕಾರಣಕ್ಕಾಗಿ ಕಲಬುರಗಿದ್ದಲ್ಲಿ ಹಿಂದೂ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಡಿವಿಷನ್ ಕೂಡ ಕ್ಯಾನ್ಸಲ್ ಮಾಡಿದ್ರಿ. ಮತ್ತೆ ಇದನ್ನು ದೂರದರ್ಶನ ಕಿತ್ಕೊಂಡು ಹೋಗ್ಬೇಕಂದ್ರ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಬಹಳಷ್ಟು ಅನ್ಯಾಯ ಮಾಡ್ತದಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ವಿರೋಧ ಮಾಡಿ ಕರ್ನಾಟಕ ನವನಿರ್ಮಾಣ ಸೇನೆ ಮುಂದಿನ ದಿನದಲ್ಲಿ ಕೂಡ ಏನು ಒಂದು ವೇಳೆ ನೀವು ಬಂದ್ ಮಾಡಿದ್ರೆ ಮತ್ತೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತದಂತಂದು ನಮ್ಮ ಲೋಕಸಭಾ ಸದಸ್ಯರು ಇದಕ್ಕೆ ಕೂಡಲೇ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಾವು ಅವರಿಗೂ ಕೂಡ ಇವತ್ತು ಮನವಿ ಕೊಡ್ತೀವಿ. ನಿಮ್ ಗಮನಕ್ಕೂ ಇಂದು ಕೂಡ ಲೋಕಸಭಾ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಧ್ವನಿ ಎತ್ತಕ್ಕಂತ ಕೆಲಸ ಮಾಡಿಲ್ಲ. ಈಗಿನ ಲೋಕಸಭಾ ಸದಸ್ಯರ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮುಂದಿನ ದಿನದಲ್ಲಿ ಕೂಡ ಧ್ವನಿ ಎತ್ತಿ ಈ ದೂರದರ್ಶನ ನಮ್ಮ ಕಲಬುರಗಿದಲ್ಲೇನೆ ಉಳಿಬೇಕು. ಇಲ್ಲಿನ ಜನರಿಗೆ ಮತ್ತೆ ಸಂದೇಶ ಯಾವ ರೀತಿಯಿಂದ ಸಂದೇಶ ಕೊಡ್ತಾ ಇದ್ರಿ ಅದೇ ರೀತಿಯಿಂದ ರೈತರಿಗೆ ಇವತ್ತು ನಮ್ಮ ಜನರಿಗೆ ಒಳ್ಳೆ ಸಂದೇಶ ಇರ್ಲಿ ಅಂತ ನಾನು ಇವತ್ತು ಭಾವಿಸ್ತೀನಿ. ಬಂದ್ ಮಾಡೋದಾದ್ರೆ ಇವ್ರು ಯಾರು ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲ ಸರ್. ಈಗ ಇನ್ನೂ ಕೂಡ ಹೋದ್ ಸಾರಿ ನಾವು 2020ರಲ್ಲಿ ಹೋರಾಟ ಮಾಡಿದ್ದೇವೆ. ಅವ್ರು ಯಾವ ರೀತಿಲಿಂದ ಈ ಕೆಲವೊಂದು ಸಿಬ್ಬಂದಿಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು, ಮತ್ತೆ ಏನು ಇವತ್ತು ದೂರದರ್ಶನದಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾ ಇದ್ದೀವಿ ಅದನ್ನು ಕೂಡ ಬರ್ತಾ ಇಲ್ಲ. ಇವ್ರೇನ್ ಬಂದ್ ಮಾಡ್ತೀನಿ ಅಂತ ಆದೇಶ ಪತ್ರ ಯಾವುದು ಹೊರಡಿಸಿಲ್ಲ. ಆದ್ರೆ ಏನದ ಇಲ್ಲಿ ನಡೀತಕ್ಕಂಥ ಇಲ್ಲಿನ ವ್ಯವಸ್ಥೆ ನೋಡಿದ್ರ ಯಾವುದೇ ಕಾರಣಕ್ಕೂ ಎಲ್ಲೋ ಮುಚ್ಚ ಹಾಕಂತ ಕೆಲಸ ಮಾಡೋ ತರ ತಂದು ನಮ್ಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ಹೋರಾಟ ಅನ್ಕೊಳ್ಳಿ. ಈ ಸಂದರ್ಭದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ರವಿ ದೇಗಾಂವ್, ನಗರಾಧ್ಯಕ್ಷರಾದ ವಿಕಾಸ್ ಚೌಹಾಣ್, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಶಾಂತ್ ಮಠಪತಿ, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಪಾಟೀಲ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಜಗತಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಚಂದ್ರು ಸಲಗರ್, ದಕ್ಷಿಣ ವಲಯದ ಅಧ್ಯಕ್ಷರಾದ ಅಶ್ವಥ್ ತಾರ್ಫೈಲ್, ಉತ್ತರ ವಲಯದ ಅಧ್ಯಕ್ಷರಾದ ಈರಣ್ಣ ಪಾಟೀಲ್, ಸೇಡಂ ತಾಲೂಕಾ ಅಧ್ಯಕ್ಷರಾದ ಭೀಮಾಶಂಕರ್ ಕೋರ್ವಿ, ಯುವ ಘಟಕದ ಅಧ್ಯಕ್ಷರಾದ ಶ್ರೀಶೈಲ್ ಕನ್ನಡಗಿ, ಶಹಾಬಾದ್ ತಾಲೂಕಾ ಅಧ್ಯಕ್ಷರಾದ ರಾಹುಲ್ ಸೇಲ್ವಾರ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಪೃಥ್ವಿಕ್ ಮಠಪತಿ, ಜಿಲ್ಲಾ ಸದಸ್ಯರಾದ ಗುರುನಾಥ್ ಹಿರೇಗೌಡ, ಮೊಳಖೇಡ್ ಗ್ರಾಮ ಘಟಕದ ಅಧ್ಯಕ್ಷರಾದ ರಾಮು ಮಂಗ, ಆಳಂದ ತಾಲೂಕಾ ವಲಯ ಅಧ್ಯಕ್ಷರಾದ ಪ್ರಕಾಶ್ ಮಂಗೊಂಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಭಾಗದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಕ್ಕೆ ಮಾಡಬೇಕಾದ ಶಿಫಾರಸುಗಳ ಕುರಿತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿಯವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ನೂತನ ಸಮಿತಿ ಕಲಬುರಗಿ ಮತ್ತು ಕಲ್ಯಾಣದ ಅಭಿವೃದ್ಧಿಗೆ ಮಾಡಬೇಕಾದ ಪ್ರಮುಖ ಶಿಫಾರಸುಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಮಾಡಬೇಕಾದ ಶಿಫಾರಸುಗಳ ಕುರಿತು ಇಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿರುವಂಥ 175 ತಾಲೂಕುಗಳಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಒಂದು ನಂಜುಂಡಪ್ಪ ಕಮಿಟಿ ಕೂಡಿಸಿದ್ರು. ಅದು 2002ಕ್ಕೆ ವರದಿ ಕೊಡ್ತು SM ಕೃಷ್ಣ ಇದ್ದಾಗ. ಆ ವರದಿ ರಚನೆಯಾಗಿ 23 ವರ್ಷ ಗತಿಸ್ತೀಗ. ಅದರಲ್ಲಿಂದ ಏನಾಗಬೇಕಾಗಿತ್ತು ಆಗ್ಯದ, ಬಹಳಷ್ಟು ಆಗಿಲ್ಲ. ಅದಕ್ಕೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಂಜುಂಡಪ್ಪ ವರದಿ ಆಧಾರದ ಮೇಲೆ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಒಂದು ಆಯೋಗ ಕೂಡಿಸಿದ್ದಾರೆ. ಇದಕ್ಕೆ ನಾವು ಸ್ವಾಗತ ಸಲ್ಲಿಸ್ತೀವಿ. ಭಾಳ ಅವಶ್ಯನೂ ಇತ್ತು. ಯಾಕಂದ್ರೆ ಒಂದು ನಂಜುಂಡಪ್ಪ ವರದಿ ತಾಲೂಕು ಘಟಕ ಮಾಡಿಕೊಂಡು 35 ಸೂಚಕಗಳು ಮಾಡ್ಕೊಂಡಿತ್ತು. ಅದಕ್ಕೆ ನಾವೇನು ಹೇಳಿದ್ದೀವಿ, ತಾಲೂಕು ಘಟಕ ಮಾಡ್ಕೊಂಡ್ರೆ
ಏನದಲ್ಲ ಸೂಕ್ಷ್ಮ ಅಭಿವೃದ್ಧಿ ಆಗಲ್ಲ. ಒಂದು ಗ್ರಾಮ ಪಂಚಾಯತಿ ಘಟಕ ಮಾಡ್ಕೊರಿ, ಮಾಡ್ಕೊಂಡಿದ್ದಪ್ಪ ನೀರಾವರಿ ಅನ್ರಿ, ಕೃಷಿ ಅನ್ರಿ, ಮೂಲಭೂತ ಸೌಕರ್ಯ ಅನ್ರಿ, ಆರೋಗ್ಯ ಸೇವೆ ಅನ್ರಿ, ಆಮೇಲೆ ಏನದಲ್ಲ ಕೃಷಿಯೇತರ ಉದ್ಯೋಗ ಸೃಷ್ಟಿ ಅನ್ರಿ, ಕೈಗಾರಿಕೆ ಅನ್ರಿ, ಈ ರೀತಿ ಸಮಗ್ರವಾದಂಥ ಸೂಚಕಗಳು ತೊಗೊಂಡು ವರದಿ ತಯಾರು ಮಾಡಿದೆ ಅಂತ ನಾವು ಆಗ್ರಹ ಮಾಡಿದ್ದೀವಿ. 30/1/2025 ಬಂದಿರಿ ಗುಲ್ಬರ್ಗಕ್ಕೆ ಅವರು. ಆವಾಗ ನೀವು ದಿಢೀರ್ನೇ ಬಂದಿರಿ, ನಮ್ಗೆ ಯಾರಿಗೆ ಗೊತ್ತಿಲ್ಲ, ಅದಕ್ಕೆ ಮತ್ತೆ ನೀವು ಬರಬೇಕು ಅಂತ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಅವ್ರು ಸ್ಪಂದಿಸಿ ಮತ್ತೆ ಬರ್ತಾ ಇದ್ದಾರೆ, ನಾವು ಸ್ವಾಗತ ಸಲ್ಲಿಸ್ತೀವಿ ಅವರಿಗೆ. ಅದಕ್ಕೆ ಈ ಒಂದು ಗೋವಿಂದರಾವ್ ಕಮಿಟಿಯನ್ನು ರಚನೆ ಮಾಡ್ಯಾರ. ಈ ಕಮಿಟಿಯಿಂದ ಯಾವ ರೀತಿ ನಂಜುಂಡ ಕಮಿಟಿಯಿಂದ ನಮ್ಮ ಮಲತಾಯಿ ಧೋರಣೆ ಆಗ್ಯದ, ಈ ಕಮಿಟಿಯಿಂದ ಮಲತಾಯಿ ಧೋರಣೆ ಆಗಬಾರ್ದು ಅಂತೇಳಿ ನಾವು ಈ ಮುಖಾಂತರ ಸಮಿತಿಯಿಂದ ಸರ್ಕಾರಕ್ಕೆ ಮತ್ತು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತಾಯಿದ್ದೀವಿ. ಯಾಕಂದ್ರೆ ನಂಜುಂಡಪ್ಪ ವರದಿ ಪ್ರಕಾರ ಮಲತಾಯಿ ಧೋರಣೆ ಆಗ್ಯದ. ನಮಗೆ ಏನೇನು ಯೋಜನೆಗಳು ಕಲ್ಯಾಣ ಕರ್ನಾಟಕಕ್ಕೆ ಬೇಕಾಗಿತ್ತು ಅವೆಲ್ಲ ಬೇರೆ ಕಡೆ ಸ್ಥಳಾಂತರ ಆಗ್ಯಾವ. ಮತ್ತು ಶಾಸನಬದ್ಧವಾದಂಥ ಸಂವಿಧಾನಿಕವಾದಂಥ ವರದಿ ಮಾಡದೇ ಇದಕ್ಕೆ ಮಾಡಿದ ಮೇಲೆ ಅದ್ರ ಪ್ರಕಾರ ನಡಲಾರ್ದೆ ಇರೋದು ಇದು ಯಾವ ಔಚಿತ್ಯ ಅದ? ಅದಕ್ಕೆ ವರದಿ ಮಾಡ್ತೀರಂದ್ರೆ ವರದಿ ಪ್ರಕಾರ ನಡೀರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇರಲಿ, ಈಶ್ವರಪ್ಪ ಮುಖ್ಯಮಂತ್ರಿ ಇರಲಿ, ಅಥವಾ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇರಲಿ, ಬೊಮ್ಮಾಯಿ ಮುಖ್ಯಮಂತ್ರಿ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ಭವಿಷ್ಯದಾಗ ಯಾರೇ ಮುಖ್ಯಮಂತ್ರಿ ಆದ್ರೂ ಸಹ ನೀವು ಈ ವರದಿ ಪ್ರಕಾರ ನಡಿಬೇಕು. ನಡೆಯಂಗಿದ್ರೆ ಮಾತ್ರ ಗೋವಿಂದರಾವ್ ವರದಿ ಕೂಡಿಸಿರಿ, ಅದ್ರ ಪ್ರಕಾರ ಏನಪ್ಪ ಮ್ಯಾಂಡೇಟ್ರಿ ಶಾಸನಬದ್ಧವಾದಂಥ ಇದಕ್ಕೇನಪ್ಪ ಅಂದ್ರೆ ಪರಿಗಣನೆ ಮಾಡಬೇಕಂತ ಈ ಮುಖಾಂತರ ಮೊಟ್ಟ ಮೊದಲು ನಾ ಆಗ್ರಹ ಮಾಡ್ತೀನಿ. ಮತ್ತು ಭವಿಷ್ಯದಲ್ಲಿ ಇದಕ್ಕೆ ಮಲತಾಯಿ ಧೋರಣೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಗೋವಿಂದರಾವ್ ಅವರು ಎಚ್ಚರಿಕೆ ಕೊಡಬೇಕಂತೇಳಿ ಈ ಮುಖಾಂತರ ನಾನು ಸಮಿತಿ ವತಿಯಿಂದ ಗೋವಿಂದರಾವ್ ಅವರಿಗೆ ಏನಪ್ಪ ಅಂದ್ರೆ ವಿನಂತಿ ಮಾಡ್ಕೋತೀನಿ. 2002ರಲ್ಲಿ ಏನು ಇದು ವರದಿ ಕೊಟ್ಟಿದ್ದರು, 175 ತಾಲೂಕು ಇದ್ದು, ಅದರಲ್ಲಿ ಅತ್ಯಂತ ಹಿಂದುಳಿದು 39, ಅತಿ ಹಿಂದುಳಿದು 40 ಮತ್ತು ಹಿಂದುಳಿದಿವು 35 ತಾಲೂಕು ಇದ್ದು. ನಮ್ಮದು 31 ತಾಲೂಕು ಕಲ್ಯಾಣ ಕರ್ನಾಟಕ. 28 ಪೂರ ಅನ್ನೋದಲ್ಲ ಹಿಂದುಳಿದು. ಕೇವಲ 3 ತಾಲೂಕು ಬೀದರ್, ಆಮೇಲೆ ಬಳ್ಳಾರಿ, ಹೊಸಪೇಟೆ ಇವು ಮುಂದುವರೆದು. ಬೀದರ್ನು ಮುಂದುವರೆದಿದ್ದಿಲ್ಲ, ಕೇವಲ ಸಿಟಿ ಬೇಸ್ಡ್ ನೀವು ಮುಂದುವರೆದಿದೆ ಅಂತ ತಿಳಿದ್ರಿ. ಬೀದರ್ ಹಳ್ಳಿಗಳು ನೋಡ್ರಿ ಬ್ಯಾಕ್ವರ್ಡ್ ಇವೆ. ಅದಕ್ಕೆ ಯಾವ ಮಾನದಂಡ ಮಾಡಿದ್ರು ಗೊತ್ತಿಲ್ಲ. ಅದಕ್ಕೆ ನಾವು ಗೋವಿಂದರಾವ್ ಅವರಿಗೆ ಆಗ್ರಹ ಮಾಡ್ತೀವಿ, ನೀವೇನದಲ್ಲ ನಮ್ಮ ಒಂದು ಈ ವರದಿಯನ್ನು ತಯಾರು ಮಾಡ್ಲತ್ತೀರಿ. ಈ ವರದಿ ಏನಪ್ಪ ಭವಿಷ್ಯದಲ್ಲಿ ಏನದಲ್ಲ ನಮ್ಮ ಯೋಜನೆಗಳು ಸ್ಥಳಾಂತರ ಆಗಲಾರ್ದೆ ಧೋರಣೆ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀವಿ. 2010ರ ನಂಜುಂಡಪ್ಪ ವರದಿಯ ಮಾನದಂಡದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಶೇಷ ಅಭಿವೃದ್ಧಿ KKRB ಕೈಗೊಂಡ ಅಭಿವೃದ್ಧಿಗಳು ನಿರೀಕ್ಷೆಗೆ ತಕ್ಕಂತೆ ಫಲಶ್ರುತಿ ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರೆ ಮುಖ್ಯ ಕಾರಣ ಇಲ್ಲಿ ತನಕ ಬೋರ್ಡ್ ಆಗಿದಲ್ಲ, ಇಲ್ಲಿ ತನಕ ಸೈಂಟಿಫಿಕ್ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಇನ್ನತನ ಮಾಡಿಲ್ಲ. 10-5 ವರ್ಷದ ಗಡುವು ಇಟ್ಕೊಂಡು ವೈಜ್ಞಾನಿಕ ಮಾನದಂಡದ ಮಾಡಿಲ್ಲ ಅಂತೇಳಿ ಇದು ಏನದಲ್ಲ ಕೇಂದ್ರ ಸರ್ಕಾರದ ವರದಿನೂ ಹೇಳ್ಯದ, ರಾಜ್ಯ ಸರ್ಕಾರ ತನಿಖಾ ವರದಿನೂ ಹೇಳ್ಯದ. ಅದಕ್ಕೆ ಇನ್ನು ಮುಂದಾದ್ರೂ ಇದು ಮಾಡಬೇಕಂತೇಳಿ ನಿರ್ದೇಶನ ಕೊಡಬೇಕು. ಗೋವಿಂದರಾವ್ ನೇತೃತ್ವದಲ್ಲಿ ಇದೇನು ಮಾಡಿದ್ದಾರೆ ಈ ಸಮಿತಿ, ನಾವು ಸ್ವಾಗತ ಕೋರ್ತಾ. ಇದರಲ್ಲಿ ಪ್ರಮುಖವಾಗಿ 4 ಅಂಶಗಳು ಅವರಿಗೇನಪ್ಪ ಅಂದ್ರೆ ನಾವು ಗಮನಕ್ಕೆ ತರ್ತಾಯಿದ್ವಿ. ಒಂದೇದೇನಂದ್ರೆ ನಗರ ಪ್ರದೇಶ ಸಮಸ್ಯೆ ಬೇರೆ, ಗ್ರಾಮೀಣ ಪ್ರದೇಶ ಸಮಸ್ಯೆ ಬೇರೆ ಅವ. ನೀವು ತಾಲೂಕಾ ಘಟಕ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೆ ಗಂಭೀರವಾಗಿ ಪರಿಗಣಿಸಿರಿ. ಯಾಕಂದ್ರೆ ಹಳ್ಳಿ ಅಭಿವೃದ್ಧಿ ಆಗಿಲ್ಲ, ಸಿಟಿ ಅಭಿವೃದ್ಧಿ ಆದರೆ ಅದು ಅಭಿವೃದ್ಧಿ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದನೇದು. ಎರಡನೇದು ಸೂಚಕಗಳು, ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆಗಳು, ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಮತ್ತು ಅರಣ್ಯ ಸಂಪತ್ತು, ನೀರಾವರಿ, ಸಾಮಾಜಿಕ ಸೌಕರ್ಯಗಳು, ರಸ್ತೆ ಸಾರಿಗೆ, ಶಿಕ್ಷಣ, ಸಾಮಾಜಿಕ ಮೂಲ ಸೌಕರ್ಯಗಳು, ತಲಾ ಆದಾಯ, ಕೃಷಿಯೇತರ ಉದ್ಯೋಗ, ಭೂ ಪರಿಸರ, ಜನರ ಸಹಭಾಗಿತ್ವ, ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಸೇರಿದಂತೆ ಪ್ರಸ್ತುತ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಂಶಗಳು ತೊಗೋಬೇಕು. ಇದಕ್ಕೆ ಬಿಟ್ಟನು ಅಂತ ಗೋವಿಂದರಾವ್ ಅವರಿಗೆ ನಾವು ಆಗ್ರಹ ಮಾಡ್ತೀವಿ. ಆಮೇಲೆ ಮೂರನೇದು ನಂಜುಂಡಪ್ಪ ವರದಿ ಟೈಮಿಗೆ ನಮ್ಮದು ಯಾದಗಿರಿ, ಬೀದರ್ ಒಂದೇ ಇತ್ತು. ಯಾದಗಿರಿ ಮತ್ತು ಗುಲ್ಬರ್ಗ ಒಂದೇ ಜಿಲ್ಲೆ ಇತ್ತು. ಅವಾಗೇನು ನಾವು ಹಿಂದುಳಿದಿದ್ದೇವೆ, ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿ ಇದ್ದೀವಿ. ತಾಲೂಕುಗಳು ಅತ್ಯಂತ ಹಿಂದುಳಿದೇ ಅವ, ಅತಿ ಹಿಂದುಳಿದೇ ಅವ, ಹಿಂದುಳಿದೇವ, ಏನೂ ವ್ಯತ್ಯಾಸ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ರಚನಾತ್ಮಕ ಪ್ರಗತಿಗೆ ನೀವೇನದಲ್ಲ ವಿಶೇಷವಾದ ಲಕ್ಷ್ಯ ಕೊಟ್ಟು ಸೂಚಕಗಳು ತಗೋಬೇಕು. ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾದ ಬಸವರಾಜ್ ದೇಶಮುಖ್, ಪ್ರೊಫೆಸರ್ RK ಹುಡಗಿ, ಡಾಕ್ಟರ್ ಬಸವರಾಜ್ ಕಮನೂರ್, ಡಾಕ್ಟರ್ ಬಸವರಾಜ್ ಗುಲ್ಶೆಟ್ಟಿ, ಡಾಕ್ಟರ್ ಗುರುಬಸಪ್ಪ ಟಿ, ಡಾಕ್ಟರ್ ಮಾಜಿದ್ ದಾಗಿ, ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಮನೀಶ್ ಜಾಜು, ಲಿಂಗರಾಜ್ ಸಿರ್ಗಾಪುರ್, ಅಸ್ಲಂ ಚೌಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಆಗಸ್ಟ್ 12ರಿಂದ 14ರವರೆಗೆ 3 ದಿನಗಳ ಕಾಲ ರಾಜ್ಯದಾದ್ಯಂತ ಜಿಲ್ಲಾ ಮಟ್ಟದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ದಿನಾಂಕ 12, 13 ಮತ್ತು 14ನೇ ಆಗಸ್ಟ್ 2025ರಂದು 3 ದಿನಗಳ ಕಾಲ ರಾಜ್ಯವ್ಯಾಪಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸೋಮಶೇಖರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತಗೊಂಡಿರತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಇಂದ ಇಡೀ ರಾಜ್ಯದಾದ್ಯಂತ ಇದೇ ಆಗಸ್ಟ್ 12, 13, 14 3 ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 42,000 ಜನ ಆಶಾ ಕಾರ್ಯಕರ್ತೆಯರು ಕೆಲಸಗಳನ್ನು ಬಹಿಷ್ಕಾರ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ CO ಎಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಸ್ಥಳಗಳಲ್ಲಿ ಹಗಲು ರಾತ್ರಿ ಧರಣಿ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಅದನ್ನು ಎಲ್ಲ ಕಡೆ ಘೋಷಣೆ ಮಾಡ್ತಾ ಇರೋದು. ಇದಕ್ಕೆ ಕಾರಣ ಅಂದರೆ ಏನು, ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ 2013ರಲ್ಲಿ ಏನು ಹಿಂದಿನ ಸರ್ಕಾರ ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಹೆಚ್ಚು ಮಾಡಿತ್ತು. ಅದನ್ನು ಕೆಲವು ಕಾರಣದಿಂದ ಕೊಡೋಕ್ಕಾಗೋದಿಲ್ಲ, ಸದ್ಯಕ್ಕೆ ನಾವು ಆರ್ಥಿಕ ತೊಂದರೆ ಇರೋದರಿಂದ ಮುಂದಿನ ಇದರಲ್ಲಿ ಬಜೆಟ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಆ ಬಜೆಟ್ನಲ್ಲಿ ಕೂಡ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚು ಮಾಡಲಿಲ್ಲ. ಮತ್ತು ಮೊನ್ನೆ ಅದರ ತರುವಾಯ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ ನಂತರ ಆಶಾ ಕಾರ್ಯಕರ್ತೆಯರಿಗೆ ಕಳೆದ ಬಜೆಟ್ಗಿಂತ ಮುಂಚೆಯಲ್ಲಿ ನಾವು ಜನವರಿ 9, 10, 11, 12 4 ದಿನಗಳ ಕಾಲ ಹೋರಾಟ ಮಾಡಿದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 4ನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ಸಭೆ ಆಯಿತು. ಮಾನ್ಯ ಸಚಿವರು, ಆರೋಗ್ಯ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರು ಆಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಇದ್ದರು. ಆ ಒಂದು ಸಭೆಯಲ್ಲಿ ಒಂದು ಪ್ರಕಟಣೆ ಮಾಡಿದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸೇರಿ ಕನಿಷ್ಠ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಅದನ್ನು ನಾವು ನಮ್ಮ ಮಾತನ್ನು ನಂಬಿ ಅಂತ ಹೇಳಿಬಿಟ್ಟು ಮತ್ತು ಅದನ್ನು ಘೋಷಣೆನೂ ಮಾಡಿದರು ಎಲ್ಲ ಕಡೆ. ಮತ್ತು ಮುಖ್ಯಮಂತ್ರಿಗಳೇ ಈ ಸಭೆಯಲ್ಲಿ ಘೋಷಣೆ ಮಾಡಿದರು ಮತ್ತು ಅವರ ಎಲ್ಲ ಬ್ಲಾಗ್ಗಳಲ್ಲಿ ಹಾಕ್ಕೊಂಡ್ರು, ಪ್ರಚಾರನೂ ತಗೊಂಡ್ರು. ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಯಕರ್ತೆಯರ ಅತ್ಯುತ್ಸಾಹದಿಂದ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಅದ್ರ ಜೊತೆಗೇ ನಾವು ಆಶಾ ಕಾರ್ಯಕರ್ತೆಯರಿಗೆ ಏನೊಂದು ಆನ್ಲೈನ್ ಪೋರ್ಟಲ್ ಇದೆ, RCH ಪೋರ್ಟಲ್ ಅಂತ ಕರೀತಾರೆ ಅದನ್ನು. ಆನ್ಲೈನ್ ಪೋರ್ಟಲ್ ಒಂದು ದೊಡ್ಡ ಮ್ಯಾಜಿಕ್ ಬಾಕ್ಸ್ ಆಗಿದೆ. ಅದರಲ್ಲಿ ಮಾಡಿದಂಥ ಕೆಲಸಗಳು, ನಾನು 20 ಕೆಲಸನ ಅದರಲ್ಲಿ ಹಾಕಿದರೆ ಅದು ಲಾಟ್ರಿ ಥರ 5 ಕೆಲಸಗಳಿಗೆ ಅಮೌಂಟ್ ಬರುತ್ತೆ, ಉಳಿದ ಕೆಲಸಗಳಿಗೆ ಬರೋದಿಲ್ಲ. ನಾನು ಮಾಡಿದಂಥ ಕೆಲಸ ಅಂದರೆ ಒಬ್ಬ ಕಾರ್ಯಕರ್ತೆ ಎ ಕಾರ್ಯಕರ್ತೆ ಹೆಸರಿನ ಕಾರ್ಯಕರ್ತೆ ಕೆಲಸ ಮಾಡಿದ್ದನ್ನು C ಕಾರ್ಯಕರ್ತೆಗೆ ಹೋಗುತ್ತೆ. ಈ ರೀತಿಯಾದಂಥ ತಾಂತ್ರಿಕ ದೋಷಗಳು ಕಳೆದ 8-10 ವರ್ಷಗಳಿಂದ ಇದೆ. ಇದನ್ನು ಸರಿಪಡಿಸ್ಬೇಕಂತ ಕೇಳಿ ಸುಸ್ತಾಗಿ ಸರಿಪಡಿಸ್ತೀವಿ ಅಂತ ಹೇಳಿ ಯಾವುದೇ ಸರಿಪಡಿಸದೇ ಇದ್ದಾಗ ನಾವು ಈ 15,000 ಬೇಡಿಕೆ ಇಟ್ಟಿದ್ದೀವಿ. 10,000 ಗ್ಯಾರಂಟಿ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಆದಂಥ ಕಾರ್ಯಕರ್ತರಿಗೆ ನಾವು ಹೆಚ್ಚಿನ ಅಮೌಂಟನ್ನು ಕೊಡ್ತೀವಿ. ಮತ್ತು 10,000ಕ್ಕೂ ಕಡಿಮೆ ಅಮೌಂಟ್ ಆದರೆ, ಈ ತಾಂತ್ರಿಕ ದೋಷದಿಂದಾಗಿ ಕಡಿಮೆ ಆದರೆ ನಾವು ಅವರಿಗೆ ಸರ್ಕಾರದಿಂದ ಹಣ ಹಾಕಿ ಅವ್ರಿಗೆ 10,000 ಗ್ಯಾರಂಟಿ ಮಾಡ್ತೀವಿ. ಇಷ್ಟು ಸ್ಪಷ್ಟವಾಗಿ ಸಭೆಯಾಗಿ ಪತ್ರಿಕೆಗಳ ಮಾಧ್ಯಮದಲ್ಲಿ ತಾವುಗಳ ಬಿತ್ತರಣೆ ಮಾಡಿದರೆ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಎಲ್ಲ ಫೋಟೋ ಸಮೇತ ಇದನ್ನು ಪ್ರಕಟಣೆ ಮಾಡಿ ಇಲ್ಲಿಗೆ 7 ತಿಂಗಳ ಗತಿಸಿದೆ. ಯಾವುದೇ ಆದೇಶಗಳಿಲ್ಲ. ಮತ್ತು ಅದೇ ಹಳೇ ಆದೇಶದ ಪ್ರಕಾರ ಹಳೇ ಥರದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಆಶಾ ಸಂಘ ಕಲಬುರಗಿಯ ಜಿಲ್ಲಾ ಗೌರವ ಅಧ್ಯಕ್ಷರಾದ VG ದೇಸಾಯಿ, ಜಿಲ್ಲಾ ಅಧ್ಯಕ್ಷರಾದ ಶಿವಲಿಂಗಮ್ಮ, ಜಿಲ್ಲಾ ಕಾರ್ಯದರ್ಶಿಗಳಾದ ಗೀತಾ ಮಳ್ಳಿ, ಸದಸ್ಯರುಗಳಾದ ತಾಯಮ್ಮ ನರಿಬೋಳ್, ಸುಗಂಧಿ ಅಳೋಳ್ಳಿ, ಜಯಶ್ರೀ ಕಲಬುರ್ಗಿ, ವಿಜಯಲಕ್ಷ್ಮಿ ಕಮಲಾಪುರ್, ಮೋನಿಕಾ ಚೌಹಾಣ್, ಜಗದೇವಿ ಕಮಲಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಆಗಸ್ಟ್ 15ರಂದು ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌಡೇಶ್ವರ ಕಾಲೋನಿಯಲ್ಲಿ ಇರುವ ಶ್ರೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದೇವಸ್ಥಾನ ಹಾಗೂ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಲಿದೆ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌಡೇಶ್ವರ ಕಾಲೋನಿಯಲ್ಲಿ ಇರುವ ಶ್ರೀ 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 ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ದೇವಸ್ಥಾನ ಮತ್ತು ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 15ನೇ ಆಗಸ್ಟ್ 2025ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದವರೆಗೆ ಸಕಲ ವಾದ್ಯಗಳೊಂದಿಗೆ ಕಳಸ ಮತ್ತು ಪ್ರಭಾವಳಿ ಮೆರವಣಿಗೆಯೊಂದಿಗೆ ಮಧ್ಯಾಹ್ನ 2 ಗಂಟೆಗೆ ದೇವಸ್ಥಾನ ತಲುಪುತ್ತದೆ. ನಂತರ ಮಹಾಪ್ರಸಾದ 3 ಗಂಟೆಯಿಂದ 5 ಗಂಟೆಯವರೆಗೆ ಅಮ್ಮನವರ ಪ್ರವಚನ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಜರುಗುತ್ತದೆ. ರಾತ್ರಿ 11:15ರಿಂದ 11:51ರವರೆಗೆ ಮೂರ್ತಿ ಪ್ರತಿಷ್ಠಾಪನೆ ನಂತರ 16ನೇ ಆಗಸ್ಟ್ 2025ರಂದು ಬೆಳಗ್ಗೆ 4:30ರಿಂದ 5:30ರವರೆಗೆ ಹೋಮ ಯಜ್ಞಾದಿಗಳ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ನಂತರ ಬೆಳಗ್ಗೆ 7:15 ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ಬೆಳಗ್ಗೆ 11:30 ಗಂಟೆಗೆ ವಿವಿಧ ಮಠಾಧೀಶರು ಹಾಗೂ ಮಂತ್ರಿಗಳು ರಾಜಕೀಯ ಮುಖಂಡರಿಂದ ಮಂದಿರ ಮತ್ತು ಮೂರ್ತಿ ಉದ್ಘಾಟನಾ ಸಮಾರಂಭ ಜರುಗುವುದು ಎಂದು ಶ್ರೀ 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 ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಸಮಿತಿ ಚೌಡೇಶ್ವರ ಕಾಲೋನಿ ಬ್ರಹ್ಮಪುರ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಗಣ್ಯ ಅತಿಥಿಗಳು, ಈ ಒಂದು ಕಲಬುರಗಿ ಮಹಾನಗರದಲ್ಲಿ ಸುಮಾರು 5 ವರ್ಷಗಳಿಂದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಕಲ್ಲಿನಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಿಸಲಾಗಿದೆ. ಇದು ನಮ್ಮ ಕಲಬುರಗಿ ನಗರದ ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಹಲವಾರು ದೇವಸ್ಥಾನಗಳ ಆಶೀರ್ವಾದವಿರೋದರಿಂದ ಕಲಬುರಗಿ ಮಹಾಜನತೆಗೆ ಅಮ್ಮನವರ ಒಂದು ವಾಣಿ ಯಾನಗುಂದಿ ಸೇಡಂ ತಾಲೂಕಿನ ಯಾನಗುಂದಿ ಬೆಟ್ಟದ ಗಿರಿಯಿಂದ ಅವರು ಕೊಡ್ತಕ್ಕಂಥ ವಾಣಿ ಸತ್ಯ ಮತ್ತು ಅಹಿಂಸೆಯನ್ನು ನಮ್ಮ ಕೇಂದ್ರದಲ್ಲಿ ಯೋಗ ಧ್ಯಾನ ಇವುಗಳ ಒಂದು ಮೈದಾನದಲ್ಲಿ ಪ್ರಾರಂಭದೊಂದಿಗೆ ಈ ಒಂದು ಕಟ್ಟಡ ಈ ಒಂದು 15ನೇ ತಾರೀಕು ಮತ್ತು 16ನೇ ತಾರೀಕು ನಮ್ಮ ಚೌಡೇಶ್ವರ ನಗರದ ಮಾಣಿಕೇಶ್ವರಿ ಮಂದಿರದಲ್ಲಿ ಭವ್ಯವಾದ ಈ ಒಂದು ಕಟ್ಟಡ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು ಈ ಒಂದು ಕಾರ್ಯಕ್ರಮ ಘನ ಅಧ್ಯಕ್ಷತೆಯಲ್ಲಿ ಮತ್ತು ಈ ಒಂದು ಕಟ್ಟಡಕ್ಕೆ ಯಾರೋ ಬಹಳಷ್ಟು ರಾಜಕಾರಣಿಗಳು ತಮ್ಮ ಸೇವೆಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುತ್ತಾರೆ. ಆದರೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ತಮ್ಮ ಒಂದು ಸಾಮಾಜಿಕ ಜೀವನದ ರಾಜಕೀಯ ಜೀವನದ ಎಲ್ಲ ಜೀವನದ ಜೊತೆಗೆ ಒಂದು ಹಿಂದುಳಿದ ವರ್ಗದಲ್ಲಿ ಇಂಥ ಒಂದು ಭವ್ಯವಾದ ಕಟ್ಟಡವನ್ನು ಧಾರ್ಮಿಕ ಕ್ಷೇತ್ರದ ಕೊಡುಗೆಯಾಗಿ ನೀಡಿದ್ದು ಅವರ ಸಂಪೂರ್ಣ ಕುಟುಂಬ ಸಮೇತ ಈ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಬ್ಬದ ವಾತಾವರಣವಿರುವುದರಿಂದ ಪ್ರತಿಯೊಂದು ಕಲಬುರಗಿ ನಗರದ ಈ ಒಂದು ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಸನ್ಮಾನ ಕೂಡ ಮಾಡಲಾಗುವುದು. ಹೀಗಾಗಿ ಈ ಒಂದು ದೇವಸ್ಥಾನ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಭಾಳ ಆಕರ್ಷಣವಾಗಿದ್ದು ಈ ಒಂದು ಕಟ್ಟಡಕ್ಕೆ ಅನೇಕ ಗಣ್ಯರು ಏನು ಕಾಣಿಕೆಯನ್ನು ನೀಡಿದ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುವುದು. ಹೀಗಾಗಿ ಈ ಒಂದು ಕಾರ್ಯಕ್ರಮ ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಮತ್ತು ರಾಜ್ಯದಲ್ಲಿ ಇದೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸರ್ಕಾರದ ಜೊತೆಯಾಗಿ ಅನೇಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದು ಸುಮಾರು ಕಾರವಾರ ಬೆಂಗಳೂರು ಮಾದರಿಯ ಕಲ್ಲುಗಳನ್ನು ತಂದು ಈ ಭಾಗದಲ್ಲಿ ಆ ಒಂದು ದೇವಸ್ಥಾನದ ಕಟ್ಟಡಕ್ಕೆ ಶಿಲ್ಪಕಲೆಯಲ್ಲಿ ಕೆತ್ತಿ ಅದನ್ನು ನಿರ್ಮಿಸಿದ್ದು ಇದು ಒಂದು ನಾವು ಬಹಳ ಸಂತೋಷವಾಗಿದೆ. ಹೀಗಾಗಿ ಈ ಒಂದು ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಒಂದು ಉದ್ಘಾಟನಾ ಅಮೃತ ಮಹೋತ್ಸವದ ಮಾನ್ಯ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ದೇವಸ್ಥಾನದ ಶಿವರಾಯ ಕಮಕ್ನೂರ್ ಮತ್ತು ಅಧ್ಯಕ್ಷರಾದಂಥ ಜಗನ್ನಾಥ್ ಭೀಮನಳ್ಳಿಕರ್ ಮತ್ತು ಅರ್ಜುನ್ ಜಮಾದಾರ್, ರಾಜು ಸನ್ ಮತ್ತು ನಾನು ನಿಂಗಣ್ಣ ಸೋಮನೂರ್ ಅಂಬುಡಿಗ್ಗಿ ಇವರ ಒಂದು ಕ್ರಿಯೆಯಲ್ಲಿ ಈಗಾಗಲೇ ಪೂರ್ವ ಸಿದ್ಧತೆ ನಡೆದಿದ್ದು ಇದು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಒಂದು ಆಶೀರ್ವಾದದಿಂದ ಈ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ನಮ್ಮ ದೇವಸ್ಥಾನದ ಉದ್ಘಾಟನೆ ತಾವೆಲ್ಲರೂ ಇದೇ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದಲ್ಲಿ 2 ದಿನ ಹಾಜರಿರಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ ಈ ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಜಮಾದಾರ್, ರಾಜು ಸನ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.